ಇರಾನಿನ ಸರ್ವೋಚ್ಚ ನಾಯಕ ಅಲಿ ಖಾಮ್ನೈ ಅವರ ಅಂತ್ಯ ಸಂಸ್ಕಾರದ ಕಾರ್ಯಕ್ರಮಗಳು ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಭಾರತದಿಂದ ಹೋಗಿರುವ ನಿಯೋಗದ ಪಂಡಿತ್ ವಿಜಯ್ ಕುಮಾರ್ ಶರ್ಮಾ ಅವರ ಭಾಷಣ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಪ್ರಯಾಗ್ರಾಜ್ನ ಸಾಧು ಆಗಿರುವ ಇವರು ಇರಾನಿನ ಆಹ್ವಾನದ ಮೇರೆಗೆ ಇರಾನ್ಗೆ ತೆರಳಿರುವ ಭಾರತದ ನಿಯೋಗದ ಭಾಗವಾಗಿದ್ದಾರೆ. ಅಮೆರಿಕವನ್ನ ಇರಾನ್ ಮೊಣಕಾಲಲ್ಲಿ ನಿಲ್ಲಿಸಿದೆ. ಜಗತ್ತು ಬಹಳ ಕಾಲ ಅಮೆರಿಕಕ್ಕೆ ಅದರ ಸ್ಥಾನ ತೋರಿಸುವ ವ್ಯಕ್ತಿಗಾಗಿ ಕಾಯ್ತಾ ಇತ್ತು. ಅಮೆರಿಕಕ್ಕೆ ಇರಾನ್ ಅದರ ಸ್ಥಾನವನ್ನು ತೋರಿಸಿದೆ. ಅಮೆರಿಕವನ್ನ ಮತ್ತು ಇಸ್ರೇಲ್ ಅನ್ನು ಎದುರಿಸುವಲ್ಲಿ ಇರಾನ್ ಅಪಾರ ಧೈರ್ಯ ತೋರಿದೆ ಎಂದು ಅವರು ಭಾಷಣದಲ್ಲಿ ಹೇಳಿದ್ದಾರೆ. ಸರ್ವೋಚ್ಚ ನಾಯಕ ಅಲಿ ಖಾಮಿನೈ ಅವರ ಬಗ್ಗೆಯೂ ಇವರು ಮಾತಾಡಿದ್ದಾರೆ. ಖಾಮಿನೈ ಅವರನ್ನ ಶಿರ್ ಅ ದಿಲ್ ಎಂದು ಕರೆದಿದ್ದಾರೆ. ಹೃದಯದ ಸಾಮ್ರಾಟ ಎಂಬರ್ಥದಲ್ಲಿ ಅವರು ಹೀಗೆ ಕರೆದಿದ್ದಾರೆ. ಅವರು ದಮನಿತರು ಮತ್ತು ಬಡವರ ಪರವಾಗಿ ನಿಂತಿದ್ದಾರೆ ಅಂತ ಹೇಳಿದ್ದಾರೆ. ಖಾಮ್ನೈ ಅವರು ಹುಸೇನಿಯತ್ ಪರವಾಗಿ ನಿಂತಿದ್ದಾರೆ. ಹುಸೇನಿಯತ್ ಅಂದ್ರೆ ಅನ್ಯಾಯದ ವಿರುದ್ಧ ನಿಲ್ಲುವುದಾಗಿದೆ. ಇಸ್ಲಾಮನ್ನು ಸೋಲಿಸಲು ಸಾಧ್ಯವಿಲ್ಲ. ಅಮೆರಿಕ ಮತ್ತು ಇಸ್ರೇಲ್ನ ದಾಳಿ ಇಸ್ಲಾಮನ್ನು ನಾಶ ಮಾಡಲಾರದು ಎಂದು ಅವರು ಹೇಳಿದ್ದಾರೆ. ಇರಾನ್ನ ಧೈರ್ಯಕ್ಕೆ ಧನ್ಯವಾದಗಳನ್ನು ಅವರು ಅರ್ಪಿಸಿದ್ದಾರೆ. ಖಾಮ್ನೈ ಸಾಬ್ ಶೇರ್ ದಿಲ್, अमेरिका से नहीं डरे, इजराइल से नहीं डरे, भिड़ गए. हमने तो सिर्फ बहादुरी के किस्से सुने थे, सिर्फ किस्से सुने थे कि कोई, हम तो सोचते थे कोई तो होगा जो पानी पिलाएगा अमेरिका को, कोई है. ಇವರನ್ನ ಸಂತ ಬಾಲಯೋಗಿ ಮಹಾರಾಜ್ ಅಂತ ಕರೀತಾರೆ. ಇವರು ಧಾರ್ಮಿಕ ಭಾಷಣಕ್ಕಾಗಿ ಗುರುತಿಸಿಕೊಂಡಿದ್ದಾರೆ. ಭಾರತ ಮತ್ತು ಇರಾನಿನ ಸಾಂಸ್ಕೃತಿಕ ಧಾರ್ಮಿಕ ಸಂಬಂಧಗಳಲ್ಲಿ ತೊಡಗಿರುವ ವ್ಯಕ್ತಿಯಾಗಿ ಇವರು ಗುರುತಿಸಿಕೊಂಡಿದ್ದಾರೆ. ಆದರೆ ಈ ಭಾಷಣ ಖಾಮ್ನೈಯವರ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಮಾಡಿದ ಭಾಷಣ ಅಲ್ಲ ಅಂತ ಹೇಳಲಾಗಿದೆ. 2026 ಮಾರ್ಚ್ ಸಮಯದಲ್ಲಿ ಅವರು ಮಾಡಿದ ಭಾಷಣ ಇದಾಗಿದೆ. ಕುದ್ಸ್ ದಿನದ ಹಿನ್ನೆಲೆಯಲ್ಲಿ ಫೆಲಸ್ತೀನಿಗೆ ಇರಾನಿನ ಬೆಂಬಲದ ನಿಮಿತ್ತ ಅವರು ಈ ಭಾಷಣ ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಆದರೆ ಈ ಭಾಷಣ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದ್ದು, ಸಂತ ಬಾಲಯೋಗಿ ಮಹಾರಾಜ್ ಎಂದು ಗುರುತಿಸಿಕೊಂಡಿರುವ ಪಂಡಿತ್ ವಿಜಯ್ ಕುಮಾರ್ ಶರ್ಮಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾರೆ.